ಅಂಕೋಲಾ ತಾಲೂಕಿನ ಬೊಬ್ಬರವಾಡದ ನದಿ ಭಾಗದ ಸಮುದ್ರ ಸಂಗಮ ಪ್ರದೇಶದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆದ ಕೋಡಿ ಕಡಿಯುವ ವಿಶಿಷ್ಟ ಸಂಪ್ರದಾಯ ಗಮನ ಸೆಳೆಯಿತು. ಅಂಕೋಲಾ ತಾಲೂಕಿನ ಬೊಬ್ಬರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನದಿ ಭಾಗದಲ್ಲಿ ಮಳೆಗಾಲ ಆರಂಭವಾದೊಡನೆ ಸಮುದ್ರ ಸಂಗಮ ಪ್ರದೇಶದಲ್ಲಿ ಕೋಡಿ ಕಡಿಯುವ ವಿಶಿಷ್ಟ ಪದ್ಧತಿ ಬಹುಕಾಲದಿಂದ ನಡೆದುಕೊಂಡು ಬಂದಿದೆ. ಇದಾದ ನಂತರವೇ ಸುತ್ತಮುತ್ತಲಿನ ಹೆಚ್ಚಿನ ಪ್ರದೇಶಗಳಲ್ಲಿ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಒಂದೆಡೆ ಸಮುದ್ರ, ಇನ್ನೊಂದೆಡೆ ಹಳ್ಳದ ತೊರೆ ಇದ್ದು ಇವೆರಡರ ಮಧ್ಯೆ ಬೇಸಿಗೆಯಲ್ಲಿ ನಾನಾ ಕಾರಣಗಳಿಂದ ನೈಸರ್ಗಿಕ ಮರಳುದಿಬ್ಬ ಸೃಷ್ಟಿಯಾಗುತ್ತದೆ. ಮರಳುದಿಬ್ಬ ಸೃಷ್ಟಿಯಿಂದ ಸಮುದ್ರ ಮತ್ತು ಹಳ್ಳದ ತೊರೆ ಒಂದಕ್ಕೊಂದು ಸಂಪರ್ಕ ಕಡಿದುಕೊಳ್ಳುತ್ತದೆ. ಮಳೆಗಾಲ ಆರಂಭವಾದೊಡನೆ ಸಮುದ್ರ ಹಿನ್ನೀರಿನ ಪ್ರದೇಶವಾದ ಪೂಜಿಗೇರಿ ಹಳ್ಳಕ್ಕೆ ಅಕ್ಕಪಕ್ಕದ ಬೆಟ್ಟಗುಡ್ಡಗಳು ಹಾಗೂ ಬಯಲು ಪ್ರದೇಶಗಳಿಂದ ನೀರು ಹರಿದು ಬಂದು ಸೇರಿಕೊಳ್ಳುತ್ತದೆ. ಎಲ್ಲೆಡೆಯಿಂದ ಹರಿದು ಬರುವ ಹೆಚ್ಚಿನ ಪ್ರಮಾಣದ ನೀರು ಹಳ್ಳದಲ್ಲಿ ಶೇಖರಗೊಂಡು ಹಳ್ಳ ತುಂಬಿ ಹರಿಯುತ್ತದೆ. ಸಮುದ್ರ ಸೇರಬೇಕಿದ್ದ ಹಳ್ಳದ ನೀರು ಮಧ್ಯೆ ಉಂಟಾದ ಮರಳು ದಿಬ್ಬದ ಸಮಸ್ಯೆಯಿಂದ ಸಮುದ್ರ ಸೇರಲಾರದೆ ಅಕ್ಕಪಕ್ಕದ ಜನವಸತಿ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನುಗ್ಗಲಾರಂಭಿಸುತ್ತದೆ. ಈ ವೇಳೆಯಲ್ಲಿ ಬೊಬ್ಬರವಾಡ, ಬೆಳಂಬಾರ, ಶೆಡಗೇರಿ ಹಾಗೂ ಒಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಗದ್ದೆ ಪ್ರದೇಶಗಳು, ಪುರಸಭೆ ವ್ಯಾಪ್ತಿಯ ಕೆಲ ಪ್ರದೇಶ ಜಲಾವೃತಗೊಂಡು ಕೃಷಿ ಕಾರ್ಯಕ್ಕೆ ಹಿನ್ನಡೆಯಾಗುತ್ತದೆ. ಹಳ್ಳದ ಅಂಚಿನ ಹೊಲ ಮನೆಗಳಿಗೆ ನುಗ್ಗುವ ನೀರು ಹಲವು ಅವಾಂತರಗಳನ್ನು ಸೃಷ್ಟಿಸುತ್ತದೆ. ಹಳ್ಳ ಮತ್ತು ಸಮುದ್ರ ಸಂಗಮ ಪ್ರದೇಶದಲ್ಲಿ ಮರಳು ದಿಬ್ಬವನ್ನ ಕೊರೆದು ನೀರು ಹರಿದು ಹೋಗಲು ಅನುವು ಮಾಡುವ ಮೂಲಕ ಹಳ್ಳದ ನೀರು ಸಮುದ್ರ ಸೇರುವ ನೈಸರ್ಗಿಕ ಪ್ರಕ್ರಿಯೆಗೆ ಚಾಲನೆ ನೀಡಲೇಬೇಕಾಗುತ್ತದೆ. ಸ್ಥಳೀಯ ಭಾಷೆಯಲ್ಲಿ ಇದನ್ನು ಕೋಡಿ ಕಡಿಯುವುದು ಎಂದು ಹೇಳಲಾಗುತ್ತಿದ್ದು, ನದಿ ಭಾಗದ ಸ್ಥಳೀಯರೇ ವಿಶೇಷ ಪರಿಶ್ರಮ ವಹಿಸಿ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಹಿಂದೆ ನದಿ ಭಾಗ, ಕಾಡ್ರಿವಾಡ, ಬೆಳಂಬಾರ ಭಾಗದ ಕೆಲ ಹಿರಿಯರು, ಕಿರಿಯರು ಪ್ರತಿ ವರ್ಷ ಕೋಡಿ ಕಡಿಯುವಲ್ಲಿ ಸಹಕಾರ ನೀಡುತ್ತಿದ್ದಾರಾದರೂ ಇತ್ತೀಚೆಗೆ ಇತರರು ನಾನಾ ಕಾರಣಗಳಿಂದ ಕೈ ಜೋಡಿಸದೆ ಅಸಹಕಾರ ತೋರುತ್ತಿದ್ದು, ನದಿ ಭಾಗದ ಜನರೇ ಹೆಚ್ಚಿನ ಶ್ರಮ ವಹಿಸಿ ಈ ಕೋಡಿ ಕಡಿಯುವಂತಾಗಿದೆ. ನದಿ ಭಾಗದ ಮೂಲಕ ಹಳ್ಳದ ನೀರು ಸರಾಗವಾಗಿ ಸಮುದ್ರ ಸೇರುವಂತೆ ಸಂಪರ್ಕವೇರ್ಪಡಿಸಿ ಸಮುದ್ರ ಹಿನ್ನೀರಿನ ಪ್ರದೇಶದಲ್ಲಿ ನೀರಿನ ಒತ್ತಡ ಕಡಿಮೆಯಾಗುವಂತೆ ಮಾಡಿ ಸುತ್ತಮುತ್ತಲ 10 ಗ್ರಾಮಗಳ ರೈತರು ಮತ್ತಿತರ ಜನರು ನೆಮ್ಮದಿ ಕಾಣುವಂತಾಗುತ್ತದೆ. ಈ ವರ್ಷ ಮುಂಗಾರು ಮಳೆ ಆರಂಭಕ್ಕೂ ಮೊದಲೇ ಅಕಾಲಿಕವಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಹಳ್ಳಕೊಳ್ಳಗಳು ತುಂಬಿ ಹರಿಯುವಂತಾಗಿದ್ದಲ್ಲದೆ ಹಲವೆಡೆ ಗದ್ದೆ ಮತ್ತು ಬಯಲು ಪ್ರದೇಶಗಳು ಜಲಾವೃತವಾಗಿ ಕೃಷಿ ಕಾರ್ಯಕ್ಕೆ ಹಿನ್ನಡೆಯಾಗುತ್ತಿದೆ. ಕೋಡಿ ಕಡಿಯದಿದ್ದರೆ 4 ರಿಂದ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಳ್ಳದಂಚಿನ ಬಹುತೇಕ ಕೃಷಿ ಭೂಮಿ ಜಲಾವೃತವಾಗಿ ಮತ್ತಷ್ಟು ಹಿನ್ನಡೆಯಾಗುವ ಹಾಗೂ ಕೆಲ ರಸ್ತೆ ಸಂಪರ್ಕ ಮತ್ತಿತರ ತೊಡಕಾಗುವ ಸಾಧ್ಯತೆ ಕಂಡುಬರುತ್ತದೆ. ಹಾಗಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ನದಿ ಭಾಗದ ಸ್ಥಳೀಯರು ಕೋಡಿ ಕಡಿಯಲು ಮತ್ತೆ ಪ್ರಯತ್ನಿಸಿ ಕೋಡಿ ಕಡಿದು ಹಳ್ಳದ ನೀರು ಸಮುದ್ರ ಸೇರುವಂತೆ ಮಾಡಲು ಯಶಸ್ವಿಯಾದರು. ಆದರೆ ಈ ಕೋಡಿ ಕಡಿಯುವ ಕಾಮಗಾರಿಗೆ ಪಂಚಾಯತ್ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಸಮರ್ಪಕ ಅನುದಾನ ಬಾರದ ಕಾರಣ ರೈತರು ಆಡಳಿತ ವ್ಯವಸ್ಥೆಯನ್ನೇ ಶಪಿಸುವಂತಾಗಿದೆ. ಗ್ರಾಮ ಪಂಚಾಯತ್ನಿಂದ ಬರುವ ಬಿಡಿಗಾಸು ಯಾವುದಕ್ಕೂ ಸಾಲುವುದಿಲ್ಲ. ಈ ಬಗ್ಗೆ ಪ್ರತ್ಯೇಕ ಅನುದಾನ ಒದಗಿಸಿಕೊಡಲು ಆ ತಾಲೂಕು ಆಡಳಿತ ಮತ್ತು ಶಾಸಕ ಸತೀಶ್ ಸೈಲ್ ಸೂಕ್ತ ಕ್ರಮ ವಹಿಸಬೇಕೆಂದು ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.